ಹಾಯ್, ವೆಲ್ಕಮ್ ಟು ವೃಕ್ಷ ನ್ಯಾಚುರಲ್ಸ್. ನಾನು ಲಾಸ್ಟ್ ಟೈಮ್ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ವೃಕ್ಷ ನ್ಯಾಚುರಲ್ಸಲ್ಲಿ ಏನೇನು ಆರ್ಡ್ರ್ ಬಂದಿದೆ ಎಲ್ಲ ಕಳಿಸ್ತಾ ಇದ್ದೀನಿ ಅಂತ. ಅದೆಲ್ಲ ಶೋಲ್ಡ್ ಔಟ್ ಆಗಿದೆ. ಈಗ ಹೊಸ ಬ್ಯಾಚು ಶಾಂಪು ರೆಡಿ ಆಗಿದೆ. ಶಾಂಪೂನು ತುಂಬ ಆರ್ಡ್ರ್ ಬಂದಿತ್ತು. ಸೊ ಹಂಗಾಗಿ 20 ಲೀಟ್ರ್ ಶಾಂಪು ಪ್ರಿಪೇರ್ ಆಗಿದೆ. ಶಾಂಪೂನಲ್ಲಿ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಒಂದೂವರೆ ವರ್ಷದಿಂದ ಯೂಸ್ ಮಾಡ್ತಾ ಇರೋರಿಗೆಲ್ಲ ಏರ್ ಫಾಲ್ ಫುಲ್ ಸ್ಟಾಪ್ ಆಗಿದೆ. ಸ್ವಲ್ಪ ವೈಟ್ ಹೇರ್ಸ್ ಇದ್ದವ್ರಿಗೆಲ್ಲ ಮತ್ತೆ ವೈಟ್ ಹೇರ್ಸ್ ಬಂದಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿದೆ. ಎಷ್ಟಿದೆಯೋ ಅಷ್ಟೇ, ಮತ್ತೆ ವೈಟ್ ಹೇರ್ಸ್ ಕಂಟಿನ್ಯೂ ಆಗಿಲ್ಲ. ರಿಸಲ್ಟ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಶಾಂಪುದು, ಏರ್ ಆಯಿಲ್ದಾಯಿತು, ಸೋಪುದಾಯಿತು, ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ನೀವು ಯಾರ್ಯಾರು ವೃಕ್ಷ ನ್ಯಾಚುರಲ್ಸ್ ಏರ್ ಆಯಿಲು, ಶಾಂಪು, ಸೋಪು ಯೂಸ್ ಮಾಡ್ತಾ ಇದ್ದೀರಾ ಅವರು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅಥವಾ ರಿವ್ಯೂ ಹಾಕಿ. ಶಾಂಪು ನೋಡಿ ನನಗೆ ಎಷ್ಟೊಂದು ಆರ್ಡ್ರ್ ಬಂದಿದೆ. ಶಾಂಪು ಪ್ರೊಸೆಸಿಂಗ್ ತುಂಬ ಇದೆ. ಲಾಸ್ಟ್ ಟೈಮ್ ನಾನು ನಿಮಗೆ ಅದ್ರದ್ದು ಶಾಂಪುದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಏನೇನು ಕಂಟೆಂಟ್ ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ. ಶಾಂಪು ಮಾಡಬೇಕಂದ್ರೆ 2 ಡೇಸ್ ಆದರೂ ಟೈಮ್ ಬೇಕೇ ಬೇಕು. ಕಂಟಿನ್ಯೂಸ್ 2 ಡೇಸ್ ಅದರದ್ದೇ ವರ್ಕ್ ಇರುತ್ತೆ. ಪ್ಲಸ್ ನಾವು ಐಟಮ್ ಎಷ್ಟು ಹಾಕ್ತೀವಿ ಅಂದರೆ ಅಷ್ಟು ಐಟಮ್ ಹಾಕ್ತೀವಿ. ನೀವು ನೋಡಿರ್ಬೋದು, ಹೆಸ್ರು ಕಾಳು ಆಯಿತು, ಮೆಂತ್ಯ ಆಯಿತು, ಫ್ಲಾಕ್ ಸೀಡ್ಸ್ ಆಯಿತು, ಬ್ಲ್ಯಾಕ್ ಜೀರಾ ಆಯಿತು, ಶಿಕಾಕಾಯಿ, ಆಮ್ಲ ಅಷ್ಟೆಲ್ಲ ನೆನೆಸಿ ಮಾಡಿ ಮತ್ತೆ ಅದನ್ನು ಫಿಲ್ಟ್ರ್ ಮಾಡಿ ಅದನ್ನು pH ಚೆಕ್ ಮಾಡಿ ಪ್ಯಾಕ್ ಮಾಡಿ ಬಾಟಲ್ಗೆ ಹಾಕಿ ಲೇಬಲ್ ಹಾಕಿ ನನಗೆ ಆರ್ಡ್ರ್ ಬಂದಿರೋರಿಗೆ DM ಮಾಡಿರ್ತಾರೆ. ಅವ್ರಿಗೆ ಕೊರಿಯರ್ ಮಾಡಿ ಕಳಿಸೋ ಅಷ್ಟರಲ್ಲಿ ಟೈಮ್ ಎಷ್ಟು ತಗೊಳುತ್ತೆ ಅಂದರೆ ಅಷ್ಟಾಗುತ್ತೆ. ಅದರಲ್ಲಿ ಒಂದು ಐಟಮಲ್ಲ, ಎಲ್ಲ ಐಟಮನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಏರ್ ಆಯಿಲ್ ಅಷ್ಟೇ ತುಂಬ ಚೆನ್ನಾಗಿ ಹೋಗ್ತಾಯಿದೆ. ಏರ್ ಆಯಿಲ್ ಮಾಡಿದ್ದು ನಾನು ಲಾಸ್ಟ್ ಬ್ಯಾಚ್ ಇದು. ಇವಾಗ ಮಾಡಿದ್ದೆಲ್ಲ ಖಾಲಿಯಾಗಿದೆ. ನನ್ನ 1 ಲೀಟ್ರ್ ಅಷ್ಟಿದೆ. ಅದನ್ನು ಸಹ ಎಲ್ಲ ಬಾಟಲ್ಗೆ ಹಾಕಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾನು ವೆಡ್ನೆಸ್ಡೇ ಹೊಸ ಏರ್ ಆಯಿಲನ್ನು ಮಾಡ್ತಾಯಿದ್ದೀನಿ, ಹೊಸ ಬ್ಯಾಚ್ ಮಾಡ್ತಾಯಿದ್ದೀನಿ. ಆದರೂ ಸಹ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನಿಮ್ಗೆ ಯಾರಿಗಾದರೂ ವೃಕ್ಷ ನ್ಯಾಚುರಲ್ಸು ಸೋಪು, ಶಾಂಪು, ಏರ್ ಆಯಿಲು ಬೇಕಂದರೂ ನನಗೆ ಡೈರೆಕ್ಟಾಗಿ DM ಮಾಡ್ಬೋದು. DM ಮಾಡಿ ನೀವು ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾನು ನಿಮಗೆ ಕೊರಿಯರ್ ಮಾಡ್ತೀನಿ. ನಮ್ಮ ಸರೌಂಡಿಂಗ್ಸ್ ಎಲ್ಲ ಯೂಸ್ ಮಾಡ್ತಿರೋರು ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ರಿವ್ಯೂ ಆಯಿತು ನೀವು ನೋಡ್ಬೋದು ಹೇಗಿದೆ ಅಂತ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಪರ್ಚೇಸು ಮಾಡ್ತಾಯಿದ್ದೀರಾ ಐಟಮ. ಸೊ ಹಂಗಾಗಿ ಥ್ಯಾಂಕ್ ಯು ಸೋ ಮಚ್. ಏರ್ ಆಯಿಲ್ ಅಷ್ಟೇ ನೀವು ನೋಡಿರ್ಬೋದು, ನಾನು ಏರ್ ಆಯಿಲ್ದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ನಮ್ಮದೇ ಗಾರ್ಡನ್ದು ಕೋಕೋನಟ್ ಆಯಿಲನ್ನು ನಾವೇ ಮಿಷನ್ಗೆ ಹಾಕ್ಸಿ ಅದಕ್ಕೆ ಆ ಕೋಕೋನಟ್ ಟ್ರೀಗೆ ಸಹ ನಾವು ಆರ್ಗ್ಯಾನಿಕ್ ಗೊಬ್ಬರನೇ ಹಾಕ್ತಾಯಿದ್ವಿ, ಯಾವುದೇ ಕೆಮಿಕಲ್ಸ್ ಹಾಕಲ್ಲ. ನಾವೇ ಪ್ರಿಪೇರ್ ಮಾಡಿರೋದ್ರಿಂದ ನಮಗೆ ಆಯಿಲನ್ನು ಸಹ ನಾನು ಹೊರಗಡೆ ಪರ್ಚೇಸ್ ಮಾಡಲ್ಲ. ಕ್ಯಾಸ್ಟರ್ ಆಯಿಲ್ ಆಯ್ತು, ಕೋಕೋನಟ್ ಆಯಿಲ್ ಆಯ್ತು, ಎಲ್ಲ ನಮ್ಮದೇ ಇರೋದ್ರಿಂದ ನಿಮಗೆ ಪ್ಯೂರಾಗಿ ಸಿಗುತ್ತೆ. ಅದರಲ್ಲಿ ಯಾವುದೇ ಮಿಕ್ಸ್ ಇರಲ್ಲ. ಸೊ ಹಂಗಾಗಿ ನನಗೆ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿರೋದ್ರಿಂದ ಆರ್ಡ್ರು ಸಹ ಚೆನ್ನಾಗಿ ಬರ್ತಾಯಿದೆ. ಥ್ಯಾಂಕ್ ಯು.